ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಮನೆಗಳೇ. ಅಶ್ವವೇಗ ವಾಹಿನಿಯ ರಾಷ್ಟ್ರ ದೇವೋಭವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ರಾಷ್ಟ್ರ ದೇವೋಭವ ಬಗ್ಗೆ ಬಹಳನೇ ಮಾತಾಡ್ತಾ ಇದ್ದೀವಿ. ಪ್ರತಿ ದಿನಾನೂ ಕೂಡ ರಾಷ್ಟ್ರವನ್ನು ದೈವವಾಗಿ ನಾವು ಯಾಕೆ ಭಾವಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಪ್ರತಿದಿನ ಕೂಡ ಒಂದೊಂದು ವಿಶೇಷವಾದಂಥ ಸಂಗತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾ ಇದ್ದೀನಿ. ಅಂಥದ್ರಲ್ಲಿ ಇವತ್ತು ಏನು ಅಂತಂದಾಗ ನಮ್ಮ ರಾಷ್ಟ್ರ ಅಂತಂದಾಗ ನಮ್ಮ ರಾಷ್ಟ್ರಕ್ಕೆ ಅದರದೇ ಆದಂಥ ಒಂದು ಧರ್ಮ ಇದೆ. ಆ ಧರ್ಮ ಅಂದರೆ ಏನು ಅಂತ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಈ ಧರ್ಮ ಅಂತಂದಾಗ ಏನಾಗುತ್ತೆ, ಎಷ್ಟೋ ಜನ ಹೇಳ್ತಾರೆ ಇದು ನಮ್ಮದು ಇಸ್ಲಾಂ ಧರ್ಮ, ನಮ್ಮದು ಕ್ರಿಶ್ಚಿಯನ್ ಧರ್ಮ, ನಮ್ಮ ಸಿಖ್ ಧರ್ಮ, ನಮ್ಮದು ಮತ್ತೊಂದು ಜೂಯಿಷ್ ಧರ್ಮ, ಮತ್ತೊಂದು ಹೀಗೆ ಹೇಳ್ತಾ ಇರ್ತಾರೆ, ಬೌದ್ಧ ಧರ್ಮ, ಹೀಗೆಲ್ಲ ಹೇಳ್ತಾ ಇರ್ತಾರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಧರ್ಮ ಅಂತಂದರೆ ಏನು ಅಂತ ಅನ್ನೋದನ್ನು ಮೊಟ್ಟ ಮೊದಲಾಗಿ ಎಲ್ಲರೂ ತಿಳ್ಕೊಬೇಕು. ಏನು ಧರ್ಮ ಅಂತಂದಾಗ ಧರ್ಮ ಎಲ್ಲಿಂದ ಬಂತು, ಧರ್ಮದ ಪರಿಕಲ್ಪನೆ ಎಲ್ಲಿಂದ ಬಂತು, ಧರ್ಮವನ್ನು ನಾವು ಯಾವ ರೀತಿ ಅರ್ಥೈಸ್ಕೋಬೇಕು, ಧರ್ಮವನ್ನು ನಾವು ಯಾವ ರೀತಿ ಪರಿಗಣನೆಗೆ ತೆಗೆದುಕೋಬೇಕು ಅಂತ ಅನ್ನೋದನ್ನೆಲ್ಲ ನೋಡ್ತಾ ಹೋದಾಗ ನಮ್ಮ ಸನಾತನ ಧರ್ಮ ಅಂತಂತಂದರೆ ಅದಕ್ಕೆ ಹುಟ್ಟು ಯಾವಾಗ ಬಂತು ಯಾರಿಗೂ ಗೊತ್ತಿಲ್ಲ. ಹುಟ್ಟೇ ಗೊತ್ತಿಲ್ಲದಿರೋದಕ್ಕೆ ಸಾವು ಯಾರು ನಿರ್ಧಾರ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂತಂದಾಗ ಈ ಪ್ರಕೃತಿ ಯಾವತ್ತು ಬಂತೋ ಅವತ್ತೇ ಸನಾತನ ಬಂದ್ಬಿಡ್ತು. ಹೆಂಗಪ್ಪ? ಹೌದು, ಪ್ರಕೃತಿ ಅಂತ ತೆಗೆದುಕೊಂಡಾಗ ನಾವೇನೇನೆಲ್ಲ ನೋಡ್ತೀವಿ, ಗಿಡ, ಮರ, ಬಳ್ಳಿ, ಬೆಟ್ಟ, ಗುಡ್ಡ, ಕಾಡು, ಗಿರಿ, ಕಂದರ, ನದಿ, ಸಮುದ್ರ, ಇವೆಲ್ಲವನ್ನು ನೋಡ್ತಾ ಇರ್ತೀವಿ. ಇದರ ಜೊತೆಗೆ ಇರುವಂಥದ್ದು ಮತ್ತೊಂದು ಮಹತ್ವದದ್ದು ಯಾವುದು ಅಂತಂತಾರೆ ಪಂಚಭೂತಗಳು ಅಂತ ನೋಡ್ತೀವಿ ನಾವು. ಈ ಪಂಚಭೂತಗಳು ಯಾವುದ್ಯಾವುದು ಅಂತಂತಂದಾಗ ನೀರು, ಭೂಮಿ, ಆಕಾಶ, ಗಾಳಿ, ಬೆಂಕಿ, ಇವೆಲ್ಲವೂ ಸೇರಿ ಇರುವಂಥದ್ದೇ ಪಂಚಭೂತಗಳು. ಪ್ರಪಂಚದ ಯಾವುದೇ ಒಂದು ಭಾಗದಲ್ಲಿ ಹೋದರೂ ಕೂಡ ಯಾವುದೇ ಒಂದು ಪದಾರ್ಥವನ್ನು ತೆಗೆದುಕೊಂಡ್ರೂ ಕೂಡ ಎಲ್ಲವೂ ಕೂಡ ಪಂಚಭೂತಗಳಿಂದಲೇ ಮಾಡಲ್ಪಟ್ಟಿರುವಂಥದ್ದು. ಪಂಚಭೂತಗಳನ್ನು ಬಿಟ್ಟು ಮತ್ತೊಂದು ಭೂತ ಇಲ್ಲ. ಸೊ ಇದರ ಪರಿಕಲ್ಪನೆ ಅಂದರೆ ಇದರ ಒಂದು ಸಾಕ್ಷಾತ್ಕಾರ ಯಾರಿಗೆ ಆಯಿತು ಮೊಟ್ಟ ಮೊದಲಾಗಿ ಅಂತಂದರೆ ನಮ್ಮ ಭಾರತೀಯ ಋಷಿಮುನಿಗಳಿಗಾಯಿತು. ಈ ಋಷಿಮುನಿಗಳು ಏನು ಮಾಡ್ತಾ ಹೋಯಿತು ಅಂತಂತಂದರೆ ಈ ಪಂಚಭೂತಗಳು ಯಾವ ರೀತಿಯಲ್ಲಿ ಪ್ರಕೃತಿಯಲ್ಲಿ ಅದು ತನ್ನದೇ ಆದಂಥ ಒಂದು ಪಾತ್ರವನ್ನು ವಹಿಸ್ತಾ ಇದೆ ಅಂತ ಅನ್ನೋದನ್ನು ನೋಡಿಕೊಂಡ್ರು. ಹಾಗೆ ಪ್ರಕೃತಿಯಲ್ಲಿರುವಂಥ ಗಿಡ, ಮರ, ಬಳ್ಳಿ, ನದಿ, ಗಾಳಿ ಎಲ್ಲವೂ ಕೂಡ ಯಾವ ರೀತಿಯಲ್ಲಿ ಅವು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅಂತ ಅನ್ನೋದನ್ನು ನೋಡ್ತಾ ಹೋದ್ರು. ಎಲ್ಲವೂ ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡ್ತಾ ಹೋಗ್ತಾ ಇದೆ. ಹೇಳ್ತಾ ಇರ್ತೀವಲ್ಲ, ಕಾಡಿದ್ರೇ ನಾಡು ಅಂತ. ಯಾಕೆ ಕಾಡಿದ್ದರೆ ನಾಡು ಅಂತಂದರೆ ಕಾಡಿದ್ದಾಗ ಕಾಡಲ್ಲಿ ಯಥೇಚ್ಛವಾಗಿ ಗಿಡಮರಗಳು ಬೆಳೆದಿರುತ್ತೆ. ಯಥೇಚ್ಛವಾಗಿ ಗಿಡಮರಗಳು ಬೆಳೆದಾಗ ಏನಾಗುತ್ತೆ ಅಂತಂದರೆ ಅಲ್ಲಿಗೆ ಬರುವಂಥ ತೇಲುವಂಥ ಮೋಡಗಳು ಅಲ್ಲಿ ಬಂದು ಘನೀಕೃತ ಆಗಿ ಅಲ್ಲಿಂದ ಮಳೆ ಸುರಿದು ಅಲ್ಲಿಂದ ಬರುವಂಥ ಮಳೆಯ ನೀರು ನದಿಗಳ ಮೂಲಕ ಏನಾಗುತ್ತೆ ನಮ್ಮ ಪಟ್ಟಣಕ್ಕೆ ಬರುತ್ತೆ, ನಾಡಿಗೆ ಬರುತ್ತೆ. ನಾಡಲ್ಲಿರುವಂಥ ಜನಗಳು ತಗೊಳ್ತಾರೆ, ಕುಡಿತಾರೆ, ಮಾಡ್ತಾರೆ. ಹಾಗೆಯೇ ಆ ಜಲ ಬಂದಾಗಲೇ ಆ ಕಾಡಲ್ಲಿರುವಂಥ ಪ್ರಾಣಿಗಳಿಗೂ ಕೂಡ ಏನಾಗುತ್ತೆ ಆ ನೀರಿನ ಜೀವಜಲ ಸಿಗುತ್ತೆ. ಇದೆಲ್ಲ ನೋಡಿ, ಇದನ್ನು ಎಷ್ಟು ಪ್ರಕೃತಿ ದತ್ತವಾಗಿ ಬಂದಂತಹದ್ದು ಸಹಜ ಧರ್ಮ. ಇದು ಈ ಪ್ರಕೃತಿ ದತ್ತವಾಗಿ ಬಂದಿರೋಂಥ ಈ ಸಹಜ ಧರ್ಮ ಏನು ಅಂತ ಅನ್ನೋದರೆ ತಾನು ಬಾಳುವುದಲ್ಲದೆ ಇತರರಿಗೂ ಕೂಡ ಬಾಳುವ ಅವಕಾಶವನ್ನು ಕೊಡುತ್ತೆ. ಇತರರಿಗೂ ಬಾಳೋದಕ್ಕೆ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಹೋಗುತ್ತೆ, ಸಹಾಯವನ್ನು ಕೊಡ್ತಾ ಹೋಗುತ್ತೆ, ಸಹಕಾರವನ್ನು ಕೊಡ್ತಾ ಹೋಗ್ತಾ ಇರುತ್ತೆ. ಇದನ್ನು ನೋಡಿದಂಥ ನಮ್ಮ ಋಷಿಮುನಿಗಳು ಅಂದ್ಕೊಂಡ್ರು, ಧರ್ಮ ಅಂದರೆ ಹೀಗಿರಬೇಕು. ಸಹಸ್ರ ಅಂದರೆ 10,000 ವರ್ಷಗಳ ಹಿಂದೆಯೇ ನಮ್ಮ ಋಷಿಮುನಿಗಳು ಕಂಡುಹಿಡ್ಕೊಂಡ್ರು. ಏನು ಅಂತಂದರೆ ನಾವು ಒಬ್ಬ ಮನುಷ್ಯನಾಗಿ ಜೀವಿಸಬೇಕು, ಬಾಳಬೇಕು, ಬದುಕಬೇಕು, ಜೀವನವನ್ನು ಸಾಗಿಸಬೇಕು ಅಂತಂದರೆ ಹೇಗಿರಬೇಕು, ನಾವು ಬಾಳಬೇಕು, ಮತ್ತವರಿಗೂ ಬಾಳೋದಕ್ಕೆ ಅನುಕೂಲವನ್ನು ಮಾಡಿಕೊಡಬೇಕು, ಅನುವನ್ನು ಮಾಡಿಕೊಡ್ಬೇಕು, ಅವ್ರಿಗೆ ಬೇಕಾಗಿರೋಂಥ ಸಹಾಯ ಸಹಕಾರಗಳನ್ನು ನಾವು ಕೊಡ್ತಾ ಹೋಗಬೇಕು ಅಂತ ಅನ್ನೋದನ್ನು ನಮ್ಮ ಋಷಿಮುನಿಗಳು ಕಂಡುಹಿಡ್ಕೊಂಡ್ರು. ಸೊ ಇದರ ಒಂದು ಆಧಾರಿತವಾಗಿ ಪ್ರಕೃತಿ ದತ್ತವಾಗಿ ಬಂದಂಥ ಈ ತತ್ವಗಳ ಆಧಾರಿತವಾಗಿ ಏನು ಮಾಡಿದ್ರು, ನಮಗೆ ಒಂದು ಧರ್ಮ ಅಂದರೆ ಹೇಗಿರಬೇಕು ಅಂತ ಅನ್ನೋದನ್ನು ಕೊಡ್ತಾ ಹೋದ್ರು. ಅದನ್ನು ಬಸವಣ್ಣವರು ತುಂಬ ಚೆನ್ನಾಗಿ ಹೇಳ್ಬಿಟ್ರು. ಮನುಷ್ಯತ್ವ ದೊಡ್ಡದಲ್ಲ, ಮಾನವತ್ವ ದೊಡ್ಡದು ಅಂತ. ಮನುಷ್ಯತ್ವ ದೊಡ್ಡದಲ್ಲ, ಮಾನವತ್ವ ದೊಡ್ಡದು ಅಂತ. ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು ಅಂತ ಹೇಳ್ತಾರೆ. ಏನು ಅಂತಂದರೆ ಮನುಷ್ಯ ಅಂತಂತಂದಮೇಲೆ ಅವನಿಗೆ ದಯೆ ಇರಬೇಕು. ಪ್ರಕೃತಿ ಎಲ್ಲದರ ಬಗ್ಗೆನೂ ದಯೆ ಇಟ್ಕೊಂಡಿದೆ, ಅನುಕಂಪ ಇಟ್ಕೊಂಡಿದೆ, ಸಹಕಾರ ಸಹಾಯ ಮನೋಭಾವವನ್ನು ಪ್ರಕೃತಿ ಬೆಳೆಸ್ಕೊಂಡಿದೆ. ನಾವು ಮನುಷ್ಯರು ಅದನ್ನು ಹೋಗ್ತಾ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ. ಆಗಿನ ಕಾಲದಲ್ಲಿ ನೋಡೋಕೆ ಹೋದಾಗ, ಸಹಸ್ರಾರು ವರ್ಷಗಳ ಮುಂಚೆ ನೋಡಿದಾಗ ಎಲ್ಲರೂ ಅದೇ ನೋಡ್ತದೆ, ಮನುಷ್ಯತ್ವ ದೊಡ್ಡದಲ್ಲ, ಮಾನವತ್ವ ದೊಡ್ಡದು. ಮಾನವತ್ವ ಅಂತಂತಂದರೆ ಏನು? ಪ್ರೀತಿ, ಪ್ರೇಮ, ಕರುಣೆ, ದಯೆ, ಅನುಕಂಪ, ಆಚಾರ ವಿಚಾರಗಳಲ್ಲಿ ಎಲ್ಲದರಲ್ಲೂ ಕೂಡ ಮಾನವನ ಪ್ರಗತಿಯನ್ನು ನೋಡುವಂಥದ್ದು ಮಾನವತ್ವ. ಧರ್ಮ ಅಂತ ಹೇಳಿ ಎಷ್ಟೋ ಜನ ಏನು ಮಾಡ್ತಾರೆ, ನನ್ನ ಧರ್ಮ ಹೆಚ್ಚು, ನನ್ನ ದೇವರು ಹೆಚ್ಚು ಅಂತ ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ, ಬೇರೆಯವರನ್ನು ಕೊಲ್ಲುವಂಥದ್ದು, ಹಿಂಸೆ ಕೊಳ್ಳುವಂಥದ್ದು, ಅವರ ಧರ್ಮಕ್ಕೆ ಮತಾಂತರ ಮಾಡೋದಕ್ಕೆ ಆಮಿಷಗಳನ್ನು ಒಡ್ಡುವಂಥದ್ದು, ಆಮಿಷಗಳಿಗೆ ಅವರು ಒಪ್ಪಲಿಲ್ಲ ಅಂತಂದಾಗ ಅವ್ರಿಗೆ ಏನು ಮಾಡ್ತಾರೆ, ಅವರಿಗೆ ಬಲಾತ್ಕಾರಗಳನ್ನು ಮಾಡುವಂಥದ್ದು, ಬಲಾತ್ಕಾರಕ್ಕೂ ಒಪ್ಪಲಿಲ್ಲ ಅಂತಾರೆ ಅವ್ರಿಗೆ ಕೊಂದೇ ಬಿಡುವಂಥದ್ದು. ಇಲ್ಲೆಲ್ಲಿದೆ ಧರ್ಮ? ಇಲ್ಲೆಲ್ಲಿದೆ ದಯೆ?
ಎಲ್ಲರಿಗೂ ಅವರದೇ ಆದಂಥ ಆಚಾರ ವಿಚಾರಗಳು ಪದ್ಧತಿಗಳಿರುತ್ತೆ. ಅದನ್ನು ಅವ್ರವ್ರು ಅನುಸರಿಸ್ಕೊಂಡು ಹೋಗೋದಕ್ಕೆ ಪಾಲನೆ ಮಾಡ್ಕೊಳ್ಳೋಕ್ಕೆ ನಾವೇನು ಮಾಡಬೇಕು, ಅವರಿಗೆ ಸಹಕಾರವನ್ನು ಕೊಡಬೇಕು. ನನ್ನದೇ ಹೆಚ್ಚು, ನನ್ನದನ್ನೇ ನೀನು ಪಾಲನೆ ಮಾಡಬೇಕು ಅಂತ ಹೇಳೋದಿದೆಯಲ್ಲ, ಅದು ಮುಟ್ಟಾಳತನ. ಆದರೆ ನಮ್ಮ ಸನಾತನ, ನಮ್ಮ ರಾಷ್ಟ್ರಧರ್ಮ ಏನು ಹೇಳುತ್ತೆ, ಎಲ್ಲವೂ ಸರಿ, ಎಲ್ಲರ ನಂಬಿಕೆಯೂ ಸರಿ, ಎಲ್ಲರ ಆಚಾರ ವಿಚಾರಗಳು ಸರಿ. ಎಲ್ಲಿಯ ತನಕ ನೀನು ಬಾಳೋದಲ್ಲದೆ ಮತ್ತೊಬ್ರಿಗೂ ಕೂಡ ಬಾಳೋದಕ್ಕೆ ಅನುವನ್ನು ಮಾಡಿಕೊಡ್ತೀಯಲ್ಲ, ಅದು ನಿಜವಾದ ಧರ್ಮ ಅಂತ ಹೇಳುತ್ತೆ. ಸೊ ದಯೆ ಧರ್ಮದ ಮೂಲವಯ್ಯ ಅಂತಂತ ಬಸವಣ್ಣವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಸೊ ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಆ ದಯೆಯನ್ನು ಬೆಳೆಸ್ಕೋಬೇಕು, ಮನುಷ್ಯತ್ವವನ್ನು ಬೆಳೆಸ್ಕೋಬೇಕು, ಮಾನವತ್ವವನ್ನು ಬೆಳೆಸ್ಕೋಬೇಕು, ಪ್ರೀತಿ ವಿಶ್ವಾಸ ನಂಬಿಕೆಗಳನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ಇದನ್ನು ಮಾಡ್ತಾ ಹೋಗಬೇಕು. ಈಗ ನಮ್ಮ ಸನಾತನ ಧರ್ಮ ಅಂತಂತಂದಾಗ ಏನು ಹೇಳ್ತಾರೆ, ನಿತ್ಯ ನೂತನ ಚಿರಪುರಾತನ ಅಂತ ಹೇಳ್ತಾರೆ. ಚಿರ ಅಂದರೆ ಸದಾ ಶಾಶ್ವತವಾಗಿರುವಂಥದ್ದು, ಪುರಾತನ ಬಹಳ ಹಳೆ ಕಾಲದ್ದು, ಆವತ್ತಿಂದ ಬಂದಿರುವಂಥದ್ದು, ಎಷ್ಟು ಸಹಸ್ರ ವರ್ಷಗಳಿಂದ ಬಂದಿರುವಂಥದ್ದು, ಬಹಳ ಪುರಾತನವಾದದ್ದು. ಆದರೂ ಏನಾಗಿರುತ್ತೆ, ಇದು ಚಿರವಾಗಿರುತ್ತೆ ಅಂತಂದರೆ ಶಾಶ್ವತವಾಗಿರುತ್ತೆ ಅಂತ. ಅದಕ್ಕೆ ಅಳಿವು ಅನ್ನೋದೇ ಇಲ್ಲ, ಅಳಿವೇ ಇಲ್ದಿರುವಂಥದ್ದು ಈ ಸನಾತನ. ಭೂಮಿಗೆ ಅಳಿವು ಬರುತ್ತಾ, ಚಂದ್ರನಿಗೆ ಅಳಿವು ಬರುತ್ತಾ, ಸೂರ್ಯನಿಗೆ ಅಳಿವು ಬರುತ್ತಾ, ಪ್ರಕೃತಿಗೆ ಅಳಿವು ಬರುತ್ತಾ, ನದಿಗೆ ಅಳಿವು ಬರುತ್ತಾ, ಸಮುದ್ರಕ್ಕೆ ಅಳಿವು ಬರುತ್ತಾ? ಇದು ಯಾವುದಕ್ಕೂ ಬರೋದಿಲ್ಲ ಅಳಿವು ಅಂತಂತಾಗ ಈ ಸನಾತನಕ್ಕೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸನಾತನ ಧರ್ಮ ಅನ್ನೋಂಥದ್ದು ಪ್ರಕೃತಿ ದತ್ತವಾಗಿ ಬಂದಿರುವಂತಹ ಒಂದು ಧರ್ಮ. ರೀತಿ ನೀತಿ ಪದ್ಧತಿಗಳು ಹೇಗಿದ್ದರೆ ಏನಾಗುತ್ತೆ ಅಂತದನ್ನು ನಮ್ಮ ಋಷಿಮುನಿಗಳು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ತಮ್ಮ ಜ್ಞಾನ ವಾಹಿನಿಯಿಂದ ನಮಗೆಲ್ಲರಿಗೂ ಕೂಡ ಬೇಕಾಗಿರೋಂಥ ಈ ದಿವ್ಯ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಅಲ್ವಾ. ಹಾಗೆಯೇ ನಿತ್ಯ ನೂತನ ಅಂತಂತಲೂ ಕೂಡ ಕರಿತೇವೆ. ನಮ್ಮ ಸನಾತನ ಧರ್ಮವನ್ನು, ನಮ್ಮ ರಾಷ್ಟ್ರ ಧರ್ಮವನ್ನು ನಿತ್ಯ ನೂತನ ಅಂತ ಹೇಳ್ತೀವಿ ನಾವು. ಯಾಕೆ ಅಂತಂತಂದರೆ ಪ್ರತಿದಿನ ಕೂಡ ಒಂದು ಇಂಟ್ರೋಸ್ಪೆಕ್ಷನ್, ಏನು ಆತ್ಮಾವಲೋಕನ ಮಾಡಿಕೊಂಡು ನಾನು ಇನ್ನೂ ಏನು ಚೆನ್ನಾಗಿ ಮಾಡ್ಬೋದು, ನಾನು ಈಗಿರುವಂಥ ಸಮಯ ಸಂದರ್ಭ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಾನು ಇದನ್ನು ಯಾವ ರೀತಿ ಸುಧಾರಿಸಬಹುದು, ಇದನ್ನು ಸುಧಾರಣೆ ಮಾಡಬೇಕು ಅಂತನಾದರೆ ಬೇರೆಯವರು ಮೊದಲು ಸುಧಾರಣೆ ಬೇಕಾ, ಇಲ್ಲ ನಾನು ಮೊದಲು ಸುಧಾರಣೆಯನ್ನು ತಂದುಕೋಬೇಕಾ? ನನ್ನ ಜೀವನದಲ್ಲಿ ನಾನು ಸುಧಾರಣೆ ತಂದುಕೊಳ್ಳೋದಿರುತ್ತಲ್ಲ, ಅದು ಉತ್ತಮವಾದಂಥ ಒಂದು ಮನುಷ್ಯತ್ವದ ಗುಣ. ಬೇರೆಯವ್ರನ್ನ ತಿದ್ದೋದಕ್ಕಿಂತ ಮುಂಚೆ ನನ್ನನ್ನು ನಾನು ತಿದ್ದುಕೋಬೇಕು. ಅದಕ್ಕೆ ಡಿ ವಿ ಜಿಯವರು ಹೇಳ್ತಾ ಇರ್ತಾರೆ, ಜಗದ ಡೊಂಕನ್ನು ನೀನೇಕೆ ತಿದ್ದುವೆಯ್ಯ, ನಿನ್ನ ಡೊಂಕನ್ನು ನೀನು ತಿದ್ದಿಕೋ ಅಂತ. ಜಗದ ಡೊಂಕನ್ನು ತಿದ್ದಬೇಕು ಅಂತಂದರೆ ಮೊದಲು ನನ್ನ ಡೊಂಕನ್ನು ನಾನು ತಿದ್ದುಕೋಬೇಕು. ನನ್ನನ್ನು ನಾನು ತಿದ್ದುಕೊಳ್ತಾ ಹೋಯ್ತು ಅಂದರೆ ಜಗ ತನ್ನಷ್ಟಕ್ಕೆ ತಾನು ಸರಿ ಹೋಗ್ತಾ ಇರುತ್ತೆ. ಸೊ ಈ ರೀತಿ ಪರಿಕಲ್ಪನೆಯಿಂದ ಬಂದಿರುವಂಥದ್ದು ನಮ್ಮ ಸನಾತನ ರಾಷ್ಟ್ರಧರ್ಮ. ಈ ಸನಾತನ ರಾಷ್ಟ್ರಧರ್ಮದಲ್ಲಿ ಏನನ್ನು ಹೇಳುತ್ತೆ ಅಂತಂತಂದರೆ, ಬಿಡು ನನ್ನತನ ನಿನ್ನತನವೆಂಬ ಸಣ್ಣತನ, ಬಿಡು ನನ್ನತನ ನಿನ್ನತನವೆಂಬ ಸಣ್ಣತನ, ಇರಲಿ ಎಲ್ಲರೂ ನಮ್ಮವರೆಂಬ ಹಿರಿತನ, ಇರಲಿ ಎಲ್ಲರೂ ನಮ್ಮವರೆಂಬ ಹಿರಿತನ, ಎಲ್ಲರ ಸುಖವ ಬಯಸುವುದು ನಮ್ಮ ಮನ, ಜಗದ ಹಿತವ ಬಯಸುವುದು ಭಾರತದ ತನ, ಇದನ್ನೇ ಸಾರುವುದು ನಮ್ಮ ಸನಾತನ ಅಂತಂತಂದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಎಷ್ಟೋ ಕಡೆ ನೋಡ್ತಾ ಇರ್ತೀವಲ್ಲ ನಾವು, ಎಲ್ಲರೂ ಏನು ಹೇಳ್ಕೊಳ್ತಾ ಇರ್ತಾರೆ, ನಮ್ಮದೇ ದೊಡ್ಡದು, ನಮ್ಮದು ದೊಡ್ಡದು, ನಿಮ್ಮದು ಚಿಕ್ಕದು, ನಮ್ಮದು ಹಿರಿಮೆ, ನಿಮ್ಮದು ಕಿರಿಮೆ, ನಮ್ಮದು ಶ್ರೇಷ್ಠ, ನಿಮ್ಮದು ನಿಕೃಷ್ಟ, ನಮ್ಮದು ಅತಿ ಶ್ರೇಷ್ಠ, ನಿಮ್ಮದು ಅನಿಷ್ಟ. ಈ ರೀತಿಯೆಲ್ಲ ಮಾತಾಡುವಂಥ ಒಂದು ಮನೋಭಾವ ಬೇರೆ ಮತೀಯರಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಆದರೆ ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ರಾಷ್ಟ್ರ ಧರ್ಮದಲ್ಲಿ ಎಲ್ಲರೂ ಸಮಾನರು ಅನ್ನುವಂಥ ಭಾವನೆಯನ್ನು ಕೊಡುವಂಥದ್ದು, ಅದೇ ರೀತಿ ಅವ್ರಿಗೂ ಕೂಡ ಆದ್ಯತೆಯನ್ನು ಕೊಡುವಂಥದ್ದು, ಆಧಾರವನ್ನು ಕೊಡುವಂಥದ್ದು, ಅವ್ರಿಗೂ ಕೂಡ ಬಹಳೋದಕ್ಕೆ ಬದುಕೋದಕ್ಕೆ ಬೇಕಾಗಿರುವಂಥ ಎಲ್ಲ ಸಕಲ ಸಂಪತ್ತುಗಳನ್ನು ನಾವು ಅವ್ರ ಜೊತೆ ಹಂಚ್ಕೊಳ್ತಾ ಇರೋವಂಥದ್ದು. ಇಡೀ ಪ್ರಪಂಚದಲ್ಲಿ ಮತ್ತೊಬ್ಬ ಮತೀಯರಿಗೆ ಎಲ್ಲ ರೀತಿಯಲ್ಲೂ ಅನುಕೂಲಗಳನ್ನು ಕೊಟ್ಟು ಅವರೂ ಕೂಡ ಬೆಳೆಯೋದಕ್ಕೆ, ಅವರು ಕೂಡ ಜೀವನದಲ್ಲಿ ಉನ್ನತ ಗತಿಗೆ ಹೋಗೋದಕ್ಕೆ ಸಹಾಯ ಸಹಕಾರವನ್ನು ಮಾಡ್ತಾ ಇರೋಂಥ ಏಕೈಕ ರಾಷ್ಟ್ರ ಅಂತಂದರೆ ಅದು ನಮ್ಮ ಭಾರತ. ಇತಿಹಾಸಗಳನ್ನು ನೋಡಿಬಿಡಿ, ಇತಿಹಾಸಗಳಲ್ಲಿ ಎಲ್ಲದಲ್ಲೂ ಕೂಡ ಅದಿದ್ದೇ ಇರ್ತದೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದಾಗ ಇದನ್ನು ಮತ್ತಷ್ಟು ಮಗದಷ್ಟು ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ತಾ ಹೋಗಬೇಕು. ಏನು ನನ್ನತನ ನಿನ್ನತನ ಸಣ್ಣತನ ಬಿಟ್ಟುಬಿಡಬೇಕು, ಇರಲಿ ಎಲ್ಲರೂ ನಮ್ಮವರೆಂಬ ಹಿರಿತನ, ಆ ಹಿರಿತನವನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ಹಿರಿತನವನ್ನು ಬೆಳೆಸ್ಕೊಳ್ತಾ ಹೋಯ್ತು ಅಂತಂದರೆ ಎಲ್ಲರಲ್ಲೂ ಕೂಡ ಆ ಒಂದು ಮಧುರ ಬಾಂಧವ್ಯ ಬೆಳೀತಾ ಹೋಗುತ್ತೆ. ಅದು ನಾವೊಬ್ಬರೇ ಬೆಳೆಸ್ಕೊಳ್ಳೋದಲ್ಲ, ಬೇರೆಯವರು ಬೆಳೆಸ್ಕೋಬೇಕು. ಈ ವಾಹಿನಿಯ ಮೂಲಕ ಯಾರು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೋ ಪ್ರತಿಯೊಬ್ಬರೂ ಕೂಡ ಅವರು ಯಾವುದೇ ಮತಕ್ಕೆ ಸೇರಿದವರಾಗಿರಬಹುದು, ಯಾವುದೇ ಪಂಥಕ್ಕೆ ಸೇರಿದವರಾಗಿರಬಹುದು, ಯಾವುದೇ ಜಾತಿ ವರ್ಗಗಳಿಗೆ ಸೇರಿದವರಾಗಿರ್ಬೋದು, ಎಲ್ಲರೂ ಕೂಡ ಏನು ಬೆಳೆಸ್ಕೋಬೇಕು ಇನ್ನು ಮುಂದೆ, ನಾವೆಲ್ಲರೂ ಒಂದು ನಡೆಯುವ ಜೀವನದಲ್ಲಿ ಮುಂದು ಅನ್ನುವಂಥ ಒಂದು ಭಾವನೆಯಿಂದ ಈ ಒಂದು ಇದನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ಏನು ಎಲ್ಲರೂ ನಮ್ಮವರು. ನೋಡಿ, ನಾವು ಭಾರತೀಯರು ಮಾತ್ರ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಜನಾಂಗಕ್ಕೂ ಕೂಡ ಅವರ ಸುಖವನ್ನು ಬಯಸ್ತೀವಿ ನಾವು.
ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳುವಂಥ ಏಕೈಕ ರಾಷ್ಟ್ರ ಪ್ರಪಂಚದಲ್ಲಿ ಈ ಭಾರತ. ಎಲ್ರಿಗೂ ಕೂಡ ನಾವು ಸುಖವನ್ನು ಬಯಸ್ತೀವಿ. ಎಲ್ಲರೂ ಕೂಡ ಚೆನ್ನಾಗಿರಲಪ್ಪ, ಎಲ್ಲರೂ ಕೂಡ ಚೆನ್ನಾಗಿರಲಿ, ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಚೆನ್ನಾಗಿರಲಿ ಅಂತಂತ ಹೇಳ್ತೀವಿ, ಎಲ್ಲ ಗಿಡ ಮರಗಳು ಚೆನ್ನಾಗಿರಲಿ ಅಂತಂತ ಹೇಳ್ತೀವಿ, ಎಲ್ಲ ಗಿರಿ ಕಂದರಗಳು ಕೂಡ ಚೆನ್ನಾಗಿರಲಿ ಅಂತಂತ ಹೇಳ್ತೀವಿ. ಈ ಪ್ರಕೃತಿಯಲ್ಲಿರುವಂಥದ್ದು ಎಲ್ಲವೂ ಕೂಡ ಚೆನ್ನಾಗಿರಲಿ ಅಂತ ಹೇಳುವಂಥ ಒಂದು ಉತ್ಕೃಷ್ಟ ಮನೋಭಾವ ಯಾರಲ್ಲಿದೆ? ಅದು ನಮ್ಮಲ್ಲಿ ಇದೆ. ಜಗದ ಹಿತವ ಬಯಸುವುದು ಭಾರತದ ತನ. ಜಗತ್ತಿನ ಯಾವುದೇ ರಾಷ್ಟ್ರ ಆಗಿರ್ಬೋದು, ಅದು ನಮ್ಮ ಶತ್ರು ರಾಷ್ಟ್ರ ಆಗಿದ್ರೂ ಕೂಡ ಆ ರಾಷ್ಟ್ರ ಚೆನ್ನಾಗಿರಲಿ ಅಂತ ಹೇಳುವಂಥದ್ದು ಒಂದೇ ಒಂದು ಏಕೈಕ ರಾಷ್ಟ್ರ, ಈ ನನ್ನ ಭಾರತ. ಆ ರಾಷ್ಟ್ರ ನಮಗೆ ಏನೇ ಒಂದು ತೊಂದರೆ ಕೊಟ್ಟಿದ್ರು ಕೂಡ ಆ ರಾಷ್ಟ್ರ ಚೆನ್ನಾಗಿರಲಿ ಅಂತ ಬಯಸುವಂಥದ್ದು ಈ ಭಾರತದ ತನ. ಸೊ ಇದನ್ನೇ ಹೇಳಿಕೊಡುವುದು ನಮ್ಮ ಸನಾತನ ಇದನ್ನೇ ಹೇಳ್ಕೊಡ್ತಾ ಇರುತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಮತ್ತೊಬ್ಬರಿಗೆ ತೊಂದರೆಯನ್ನು ಕೊಡುವಂಥದ್ದು, ಮತ್ತೊಬ್ಬರಿಗೆ ನಷ್ಟವನ್ನು ಉಂಟು ಮಾಡುವಂಥದ್ದು, ಮತ್ತೊಬ್ಬರಿಗೆ ಮೋಸವನ್ನು ಮಾಡುವಂಥದ್ದು, ಮತ್ತೊಬ್ಬರಿಗೆ ಕೆಡುಕನ್ನು ಬಯಸುವಂಥದ್ದು ಅದು ಇಲ್ಲವೇ ಇಲ್ಲ ಈ ಸನಾತನದಲ್ಲಿ. ಪ್ರಕೃತಿ ಒಂದರಿಂದ ಮತ್ತೊಂದಕ್ಕೆ ಕೆಡುಕನ್ನು ಬಯಸುತ್ತಾ ಇಲ್ಲ. ಅದು ಪ್ರಕೃತಿ ದತ್ತವಾಗಿ ಏನನ್ನ ಮಾಡಬೇಕು ಅದನ್ನು ಮಾಡ್ತಾ ಹೋಗ್ತಾ ಇರುತ್ತೆ, ಬೆಳೀತಾ ಹೋಗ್ತಾ ಇರುತ್ತೆ. ಜೊತೆಗೆ ಬಂದವರನ್ನೆಲ್ಲ ಬೆಳೆಸ್ತಾ ಹೋಗ್ತಾ ಇರ್ತದೆ. ಜೊತೆಗೆ ಬಂದವರೆಲ್ಲ ಅವರನ್ನು ಕೂಡ ಮುಂದೆ ಜೀವನದಲ್ಲಿ ಅವ್ರನ್ನು ಕೂಡ ಸಾಗಿಸ್ತಾ ಹೋಗ್ತಾ ಇರ್ತದೆ. ಎಲ್ರಿಗೂ ಕೂಡ ಅನುಕೂಲಗಳನ್ನು ಮಾಡಿಕೊಡ್ತಾ ಇರ್ತದೆ. ಸೊ ಹಾಗೆ ಬಂದಿರುವಂತಹ ಈ ನಿತ್ಯ ನೂತನ ಚಿರಪುರಾತನವಾದಂತೂ ಈ ನನ್ನ ಸನಾತನ. ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ತತ್ವವನ್ನು ನಮ್ಮ ಜೀವನದಲ್ಲಿ ಬೆಳೆಸ್ಕೋಬೇಕು. ಏನು ಅಂತಂದರೆ, ಬಿಡು ನನ್ನತನ ನಿನ್ನತನ ಎಂಬ ಸಣ್ಣತನ ಇರಲಿ, ಎಲ್ಲರೂ ನಂಬುವರೆಂಬ ಹಿರಿತನ, ಎಲ್ಲರ ಸುಖವ ಬಯಸುವುದು ನಮ್ಮ ಮನ, ಜಗದ ಹಿತವ ಕಾವುದು ಭಾರತದ ತನ, ಇದನ್ನೇ ಹೇಳುವುದು ನಮ್ಮ ಸನಾತನ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಉತ್ತಮ ಮನೋಭಾವವನ್ನು ಬೆಳೆಸ್ಕೊಳ್ತಾ ಹೋಗೋಣ, ಉತ್ಕೃಷ್ಟವಾದಂಥ ಮನೋಭಾವವನ್ನು ಬೆಳೆಸ್ಕೊಳ್ಳೋಣ. ಎಲ್ಲರೂ ಕೂಡ ಬಾಳಬೇಕು, ಬದುಕಬೇಕು, ಎಲ್ರಿಗೂ ಕೂಡ ಬದುಕೋದಕ್ಕೆ ಬಾಳೋದಕ್ಕೆ ಅನುವನ್ನು ಮಾಡಿಕೊಡಬೇಕು. ಇಂಥವಂಥ ಉತ್ತಮವಾದಂಥ ಗುಣವನ್ನು ನಾವು ಬೆಳೆಸ್ಕೊಂಡು ಹೋದಾಗ ಖಂಡಿತವಾಗ್ಲೂ ಕೂಡ ನೀವು ಎಲ್ಲರೂ ಕೂಡ ಚೆನ್ನಾಗಿರೋಕ್ಕೆ ಸಾಧ್ಯ. ಈ ನಮ್ಮ ರಾಷ್ಟ್ರದಿಂದ ಹೋಗುವಂಥ ಈ ದಿವ್ಯ ಸಂದೇಶ ಇಡೀ ಪ್ರಪಂಚದಾದ್ಯಂತ ಎಷ್ಟೋ ಬೇರೆ ಬೇರೆ ಮತೀಯರು, ಬೇರೆ ಬೇರೆ ಪಂಥದವರು, ಬೇರೆ ಬೇರೆ ಜನಾಂಗದವರು ಇವತ್ತು ನಮ್ಮ ಭಾರತದ ಈ ತತ್ವವನ್ನು ಅಳವಡಿಸ್ಕೊಳ್ಳೋದಕ್ಕೆ ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ, ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಒಂದೊಂದು ಸಲ ಕೂಡ ಈ ಒಂದು ವಿಚಾರಗಳನ್ನು ಅವರು ತಮ್ಮ ಸಮಾಜದಲ್ಲಿ ಈ ಒಂದು ವಿಚಾರಧಾರೆಗಳನ್ನು ಅವರು ಕೂಡ ತರ್ತಾ ಇದ್ದಾರೆ. ಇವತ್ತು ನನಗೂ ಬಹಳಷ್ಟು ಕೇಳ್ತಾ ಇರ್ತೀನಿ, ಫಾರಿನರ್ಸು ಅವರು ಇವರೆಲ್ಲ ಮಾತಾಡೋದೆಲ್ಲ ಕೇಳ್ತಾ ಇರ್ತೀನಿ. ನಮ್ಮ ಸಾಧು ಸಂತರು ನಮ್ಮ ಭಾರತದಿಂದ ಬೆಂಗಳೂರಿಂದ ಹೋಗುವಂಥ ಅನೇಕ ಸಾಧು ಸಂತರು ಪ್ರಪಂಚದಾದ್ಯಂತ ಹೋಗಿ ಎಲ್ಲರಲ್ಲೂ ಕೂಡ ಈ ಒಂದು ಉತ್ತಮ ಮನೋಭಾವವನ್ನು ತರ್ತಾ ಇದ್ದಾಗ ಅವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಅಲ್ಲ, ಇಲ್ಲೂ ತನಕ ನಮಗೆ ಭಾರತ ಅಂತಂದರೆ, ಭಾರತದ ಆ ಹಿಂದೂ ಧರ್ಮ ಅಂತಂದರೆ, ಭಾರತದ ಸನಾತನ ಧರ್ಮ ಅಂತಂದಾಗ ನಮ್ಮ ಮನಸ್ಸಲ್ಲಿ ಇದ್ದಂಥ ವಿಚಾರಗಳೇ ಬೇರೆ ಇದ್ವು. ಯಾವುದ್ಯಾವುದೋ ರೀತಿಯಲ್ಲಿ ಅಂದ್ಕೊಳ್ತಾ ಇದ್ವಿ ನಾವು. ಅಯ್ಯೋ, ಸನಾತನ ಧರ್ಮದಲ್ಲಿ ಇಂಥ ಉತ್ತಮವಾದಂಥ ವಿಚಾರವಿದೆಯೇ, ಇಡೀ ಪ್ರಪಂಚ ಚೆನ್ನಾಗಿರಬೇಕು ಅಂತ ಬಯಸ್ತಾ ಇದೆಯಲ್ಲ ಈ ಧರ್ಮ. ಇಡೀ ಪ್ರಪಂಚದಲ್ಲಿ ಎಲ್ಲರೂ ಸೌಹಾರ್ದತೆಯಿಂದ ಬಾಳೋದಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಪದ್ಧತಿಗಳನ್ನು ಮತ್ತು ಪ್ರೀತಿ ವಿಶ್ವಾಸ ನಂಬಿಕೆಗಳನ್ನು ವಿಶ್ವಾಸವನ್ನು ಕೊಡುವಂಥ ಅತಿ ಉತ್ತಮವಾದಂಥ ಈ ಸನಾತನ ಧರ್ಮವನ್ನು ನಾವು ಪಾಲನೆ ಮಾಡ್ತಾ ಹೋಯ್ತು ಅಂದರೆ ಖಂಡಿತವಲ್ಲೂ ಕೂಡ ನಮ್ಮ ದೇಶದಲ್ಲೂ ಕೂಡ, ನಮ್ಮ ಜನಾಂಗದಲ್ಲೂ ಕೂಡ, ನಮ್ಮ ಮನೆಯಲ್ಲೂ ಕೂಡ ನಾವು ಸುಖ, ಶಾಂತಿ, ನೆಮ್ಮದಿಯಿಂದ, ಆರೋಗ್ಯದಿಂದ, ಆನಂದದಿಂದ, ಉಲ್ಲಾಸದಿಂದ ನಾವು ಕೂಡ ಬಾಳಬಹುದಲ್ಲ ಅನ್ನೋಂಥದ್ದು ಎಲ್ರಿಗೂ ಕೂಡ ಈಗ ಅರಿವಿಗೆ ಬರ್ತಾ ಇದೆ, ಜ್ಞಾನೋದಯ ಆಗ್ತಾ ಇದೆ. ಹಾಗಾಗಿ ಇಡೀ ಪ್ರಪಂಚದಾದ್ಯಂತ ಎಷ್ಟೋ ಜನ ಸನಾತನ ಧರ್ಮದ ಕಡೆಗೆ ತಮ್ಮ ಒಲವನ್ನು ತೋರಿಸೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿರುವಂಥ ಅನೇಕ ಉತ್ತಮವಾದಂಥ ಅಂಶಗಳನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ, ಬಾಳ್ತಾ ಇದ್ದಾರೆ, ಬದುಕ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಸನಾತನ ಧರ್ಮಕ್ಕೆ ನಾವೆಲ್ಲರೂ ಕೂಡ ಅತ್ಯುತ್ತಮವಾದಂತಹ ಗೌರವ ಮರ್ಯಾದೆಯನ್ನು ಕೊಟ್ಟು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಎಲ್ಲರೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳೋಣ. ಅದಕ್ಕೆ ನಮ್ಮ ಭಾರತಾಂಬೆ ಸದಾ ಹಾರೈಸ್ತಾ ಇರ್ತಾಳೆ. ಹಾಗಾಗಿ ಜೈ ಕನ್ನಡಾಂಬೆ, ಜೈ ಭಾರತಾಂಬೆ, ಜೈ ಹಿಂದ್.